ಹೋಗ್ಲಿಕ್ಕೆ ಅಮೂಲ್ ಬೇಬಿಗ್ ಸೇರ್ಬೇಕು. ಏನು ಅಮೂಲ್ ಬೇಬಿಗ? ಹೌದು, ಹೋರಾಡೋದಕ್ಕೆ ಧೈರ್ಯ ಬುದ್ಧಿ ಜೊತೆಗೆ ಹೋರಾಡೋ ಮನ್ಸು ಇರಬೇಕು. ನಾನ್ ಬೇಜಾರಲ್ಲಿ ಕೂತಿದ್ದಾಗ ನನ್ ಜೊತೆ ಮಾತಾಡಿ ನನ್ನ ಸ್ಟ್ರಾಂಗ್ ಮಾಡಿದ್ದೆ ಅವನು. ಒಂದರ್ಥದಲ್ಲಿ ಅವನಿಂದಾನೆ ಇದೆಲ್ಲ ಆಗಿದ್ದು. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ, ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತ್ತನ. ಡೇಟದು ಫಿಕ್ಸ್ ಇದೆ, ತಿಂಗಳು ಗೊತ್ತಿದೆ, ಬ್ಲಸ್ಸಿಂಗ್ ಮಾಡ್ಬಿಡ್ರಿ. ಫ್ಯಾಮಿಲಿ ಪ್ಲಾನಿಂಗ್ ತುಂಬಾನೇ ಮುಖ್ಯ, ವರ್ಷಕ್ಕೊಂದು ಪಾಪು ಕೊಡ್ತೀಯಾ? ಸರ್, ನೀವು ಇಲ್ಲಿ ವಸೂಲಿ ಕೆಲಸ ಇರ್ತದಲ್ಲ ಬಾಲ. ಸಾಲ ತಗೊಳ್ಬೇಕಾದ್ರೆ ಅಂಗಡಿ ಹತ್ರ ಬಂದು ತಗೊಳ್ತಾರೆ, ಆದ್ರೆ ಯಾರು ಬಡ್ಡಿ ಕಟ್ಟಬೇಕಾದ್ರೆ ಅಂಗಡಿ ಹತ್ರ ಬಂದು ಕಟ್ಟೋದಿಲ್ವಲ್ಲ, ಬಡ್ಡಿ ಮಕ್ಕಳು. ಯಾರ್ಗೆ ಹೇಳ್ತಾ ಇದ್ದೀರಾ ಸರ್? ಅಯ್ಯೋ, ನೀನ್ ಯಾಕೆ ಪದ್ರ ಕೊಡ್ತಾ ಇದೀಯ ಬಾಲ? ನಾನ್ ಬಡ್ಡಿ ಕಟ್ಟದೇ ಇರೋರಿಗೆ ಹೇಳ್ದೆ, ನಿನ್ಗಲ್ಲ ಬಿಡು. ಹೌದು, ಅವತ್ತೇನೋ ಕೋಟಿ ಕೋಟಿ ಅಂತೆಲ್ಲ ಪುಂಗದಿಯಲ್ಲ, ಏನು ನಡೀಲಿಲ್ಲ. ನೀನ್ 8 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ, ನಿನಗೆ ಏನಂತ ಬೈಬೇಕು ನೀನೇ ಹೇಳಪ್ಪ. ಸರ್, ಅದು ಗೋಲ್ಡ್ ರಿಂಗು. ಸರ್, ಅದು ರೋಲ್ಡ್ ಗೋಲ್ಡ್. ಯಾರಿಗ್ ಪೊಂಗ್ತಾ ಇದೀಯಾ? ಇದು ರೋಲ್ಡ್ ಗೋಲ್ಡಾ? ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಇದು. ಅಲ್ಲ ಸರ್, ಅದ್ ನಿಜವಾಗ್ಲೂ ರೋಲ್ಡ್ ಗೋಲ್ಡ್. ಇದು ರೋಲ್ಡ್ ಗೋಲ್ಡಾ? 40 ವರ್ಷದಿಂದ ಚಿನ್ನದಲ್ಲೇ ಬೆಳೆದವನ್ ನಾನು, ನನಗೆ ಹೇಳ್ತೀಯಾ? ಹಾಲ್ ಮಾರ್ಕ್ ಇದೆ, ಡೈಮಂಡ್ ಬೇರೆ ಇದೆ. ಇತ್ತೀಚೆಗೆ ನಿನ್ ಬಗ್ಗೆ ತುಂಬಾ ಕೇಳ್ತಾ ಇದ್ದೀನಿ. ನಾನು ಕೊಟ್ಟಿರೋ ಅಸಲು ಬಡ್ಡಿಗೆ ಇದು ಸರಿ ಹೋಗ್ಬೋದು. ಅಯ್ಯೋ ಸರ್, ನಾನೇ ದುಡ್ಡು ಕೊಡ್ತೀನಿ, ಆ ರಿಂಗ್ ವಾಪಸ್ ಕೊಟ್ಬಿಡಿ ಸರ್. ದುಡ್ಡು ಕೊಟ್ಟು ರಿಂಗ್ ತಗೊಂಡೋಗು. ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು ಬಾಲ. ಬರ್ಲಾ? ಸರ್ ಸರ್, ಎಂತ ಟೈಮಿಂಗ್ ಇವಂದು. ಆ ರಿಂಗು ಅವನಿಗೆ ಚಿನ್ನದ ತರ ಕಾಣ್ತು, ಆದ್ರೆ ನನಗೆ ದಿವ್ಯನಾಡ್ಸೋ ಚಾವಟಿ ತರ ಕಾಣ್ತಿತ್ತು. ಇತ್ಕೊಂಡೆ ಹೋಗ್ಬಿಟ್ನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವಳಿಗೊಂದು ರಿಂಗ್ ಕೊಟ್ಟೆ, ಅವಳ ರಿಂಗಿಂದ ನನ್ ಸಾಲ ತೀರ್ತು. ಆದ್ರೂ ಆ ರಿಂಗ್ ಇದ್ದಿದ್ರೆ ಬೇಜಾನ್ ಆಟ ಆಡ್ಬೋದಿತ್ತು. ಸಾಕು, ಇಲ್ಲಿಗೆ ನಿಲ್ಸ್ಕೋ. ಗ್ಯಾರೇಜ್ ನ ನರ್ಸರಿ ಮಾಡ್ಬೇಡ. ಅಲ್ಲ, ಫ್ಯೂಚರ್. ಅವ್ರ ಫ್ಯೂಚರ್ ಬಗ್ಗೆ ನೀನೇನ್ ಜಾಸ್ತಿ ಯೋಚನೆ ಮಾಡಬೇಡ. ಅವ್ರ ಮದುವೆ ಆಗೋವರೆಗೂ ಮಾತ್ರ ನೀನ್ ಯೋಚನೆ ಮಾಡು, ಆಮೇಲಿಂದು ಅವರೇ ಯೋಚನೆ ಮಾಡ್ಕೊತಾರೆ. ಏನ್ರ ಅದ್ ಗುಸುಗುಸು? ಏನಿಲ್ಲ ಸತ್ಯ. ಅಲ್ಲ, ನೀನ್ ಇಷ್ಟೆಲ್ಲ ಧೈರ್ಯ ಹೇಳಿ ಸಹಾಯ ಮಾಡ್ದವನ್ಗೆ ನೀನೊಂದ್ ಸಣ್ಣ ಥ್ಯಾಂಕ್ಸ್ ಕೂಡ ಹೇಳಲ್ವಾ? ಹೌದಲ್ವಾ? ಈಗ್ಲೇ ಕಾಲ್ ಮಾಡ್ತೀನಿ. ಚೇಚೆ, ಇಂಥ ವಿಚಾರನೆಲ್ಲ ಫೋನಲ್ಲಿ ಹೇಳ್ತಾರ ಸತ್ಯ? ವಿಚಾರನ? ಅದೇ ಥ್ಯಾಂಕ್ಸ್, ಧನ್ಯವಾದ. ಧನ್ಯವಾದನ ನೇರವಾಗಿ ಮೀಟ್ ಮಾಡಿ ಹೇಳಿದ್ರೆ ಚಂದ ಅಲ್ವಾ? ಸರಿ ಬಿಡು, ಅವ್ನ್ ನಾಳೆ ಈ ಕಡೆ ಬಂದಾಗ ಥ್ಯಾಂಕ್ಸ್ ಹೇಳ್ತೀನಿ. ಸತ್ಯ, ನಾಳೆ ಅಂತ
ಅಲ್ಲ ಸತ್ಯ, ನಾಳೆ ನಾಳೆಗೆ, ನೆನ್ನೆ ನೆನ್ನೆಗೆ, ಇವತ್ತು ನಮಗೆ ಅಂತ ಹಾಡು ಇಲ್ವಾ? ಆಹಾ, ಅನುಕೂಲಕ್ಕೆ ತಕ್ಕ ಹಾಗೆ ಸಾಂಗ್ ಅನ್ನೇ ಚೇಂಜ್ ಮಾಡ್ಬಿಟ್ಯಾ? ಎಲ್ಲ ನಮ್ಗೆ ಹೆಂಗ್ ಬೇಕೋ ಹಂಗೆ ನೋಡ. ಇನ್ ಲೇಟ್ ಮಾಡಬಾರ್ದು. ನೀನು ಅವನಿರೋ ಜಾಗಕ್ಕೆ ಹೋಗು, ಥ್ಯಾಂಕ್ಸ್ ಹೇಳು. ಅಲ್ಲ ಕಣ್ರೋ, ಅದು ಹೋಗು ಸತ್ಯ. ಹೊರಡು ಹೊರಡು. ಹೋಗು. ಹೋಗಮ್ಮ. ಸ್ನೇಹದಲ್ಲಿ ಪ್ರೀತಿ ಇರುತ್ತೆ, ಆದ್ರೆ ಪ್ರೀತಿಲಿ ಸ್ನೇಹ ಇರಲೇಬೇಕಂತ ಏನಿಲ್ಲ ಅಂತ ಮಾತು ನೀವ್ ಹೇಳಿದ್ರಿ. ಹಾಗಾದ್ರೆ ಪ್ರೀತಿಲಿ ಸ್ನೇಹ ಇರೋ ತರ ಪ್ರೀತಿ ಮಧ್ಯ ಸ್ನೇಹ ಯಾಕೆ ತರಬಾರ್ದು ಅಂತ ನನ್ನ ಯೋಚನೆ. ಲೋ ಕಂದ, ನಾನು ಏನೋ ಹೇಳಿದ್ರೆ ನೀನೇನೋ ಹೇಳ್ತಾ ಇದೀಯ. ಇಲ್ಲಿ ನೀನು ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಯಾಕೋ ಮಾಡ್ತಾ ಇದೀಯ. ನನ್ಗೆ ಯಾಕೋ ಡೌಟು, ನೀನು ಎರಡು ದೋಣಿ ಮೇಲೆ ಕಾಲಿಟ್ಟು ಹೇಳ್ತಿಲ್ಲ ತಾನೆ? ಏನ್ ಹೇಳ್ತಾ ಇದೀರಾ ಚಿಕ್ಕಪ್ಪ? ಮತ್ತಿನ್ನೇನು, ನೀನ್ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಯಾವ್ದೋ ಟ್ರಿಯಾಂಗಲ್ ರೋಡ್ ನಲ್ಲಿ ಟ್ರಾವೆಲ್ ಮಾಡ್ತಿರೋ ತರ ಇದೆ. ಆಗ್ಲಿಂದ ನೋಡ್ತಾ ಇದೀನಿ, ನಿಂದಿ ಅದು ಪ್ರೀತಿ ಸ್ನೇಹ ಲೋಕ ಅದ್ರೆಲ್ಲ ಇದೆಯಾ? ಈ ಸ್ನೇಹ ಪ್ರೀತಿ ಅಂತಂದ್ರೆ ಹೊಸದಾಗಿ ಪರಿಚಯ ಆಗಿರೋ ಹುಡುಗಿರಲ್ಲ ತಾನೆ? ಚಿಕ್ಕಪ್ಪ, ನಾನು ಸ್ನೇಹ ಪ್ರೀತಿನ ಹುಡುಗಿರ ಬಗ್ಗೆ ಮಾತಾಡ್ತಾ ಇಲ್ಲ, ಫ್ರೆಂಡ್ಶಿಪ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನೋಪ್ಪ, ನಿನಗೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋದನ್ನ ಮಾತ್ರ ಮರಿಬೇಡ. ಕಮಾನ್ ಚಿಕ್ಕಪ್ಪ, ನನ್ನ ಬಗ್ಗೆ ಗೊತ್ತಿದ್ದು ಹಿಂಗ್ ಮಾತಾಡ್ತಾ ಇದೀರಲ್ಲ. ಹಾಗಲ್ಲ ಕಾರ್ತಿಕ್, ಸ್ನೇಹ ಪ್ರೀತಿ ಅನ್ನೋ ವಿಷಯ ಬಂದಾಗ ಯಾರು ಏನು ಅನ್ನೋ ಲೆಕ್ಕಾಚಾರನೆ ಉಲ್ಟಾಗುತ್ತೆ ಕಣ. ನೋನು, ನಾನು ದ ಗ್ರೇಟ್ ರಾಮಚಂದ್ರ ರಾಯರ್ ಮಗ, ವ್ಯಾಲ್ಯೂಸ್ಗೆ ತುಂಬಾ ರೆಸ್ಪೆಕ್ಟ್ ಕೊಡೋನು. ಹಾಗೆಲ್ಲ ಉಲ್ಟಾ ಯೋಚನೆ ಮಾಡಲ್ಲ. ಹಾಗಾದ್ರೆ ಈ ಮೆದುಳಿಗೆ ಕೈ ಹಾಕದೆ ತಮ್ಮ ಸಮಸ್ಯೆ ಏನು ಅಂತ ಹೇಳಿ. ಇನ್ನೇನಿಲ್ಲ ಚಿಕ್ಕಪ್ಪ, ದಿವ್ಯಾ ಅಂದ್ರೆ ನನಗೆ ತುಂಬಾ ಇಷ್ಟ. ಅದು ಪ್ರೀತಿ. ಅದಕ್ಕೆ ನೀನ್ ಪ್ರೀತಿಸಿರೋ ಹುಡುಗಿ ಜೊತೆಗೆ ನಿನಗೆ ಮದುವೆ ಮಾಡ್ತಾ ಇದೀವಿ. ಅದೇ ತರ ಅಷ್ಟೇ ಇಷ್ಟ ಆಗೋ ಇನ್ನೊಬ್ರು ಫ್ರೆಂಡ್ ನನ್ಗಿದ್ದಾರೆ ಚಿಕ್ಕಪ್ಪ, ಅದು ಸ್ನೇಹ. ಇವೆರಡು ಸಂಬಂಧಗಳಿಗೆ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಆದ್ರೆ ನೋಡೋರ್ ಕಣ್ಣಿಗೆ ಅದು ಅಪಾರ್ಥ ಆಗ್ತಾ ಇದೆ. ನಾನು ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಲಿ, ಯಾವ್ದಕ್ಕೆ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ಲಿ ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ. ನಮ್ಮ ಜೀವನದಲ್ಲಿ ಪ್ರಯಾರಿಟಿ ಸ್ನೇಹನ ಪ್ರೀತಿನ? ಸ್ನೇಹ ಪ್ರೀತಿ ಬೇರೆ ಬೇರೆ ಅಂದಮೇಲೆ ನೋಡೋರು ಯಾಕೆ ತಪ್ಪು ತಿಳ್ಕೋಬೇಕು? ನೋಡ್ಕಂತ, ಪ್ರೀತಿ ಉಳಿಸ್ಕೊಳ್ಳೋದಾದ್ರೆ ಸ್ನೇಹನ ಗಳಿಸ್ಕೊಳ್ಳೋದು. ಸ್ನೇಹಕ್ಕೆ ಸಮಯದ ಹಂಗಿರಲ್ಲ. ನಿಜವಾದ ಸ್ನೇಹ ಎಷ್ಟೇ ವರ್ಷ ಬಿಟ್ಟು ಸಿಕ್ಕರೂ ಅವತ್ತಿದ್ದ ಸ್ನೇಹನೇ ಇವತ್ತೂ ಇರುತ್ತೆ. ಆದ್ರೆ ಪ್ರೀತಿ ಉಳಿಸ್ಕೊಳ್ಳೋಕೆ ಸಮಯ ಕೊಡೋದು ತುಂಬಾ ಮುಖ್ಯ. ಯಾಕೆಂದ್ರೆ ಪ್ರೀತಿಗೆ ಸಮಯದ ಹಸಿವು ತುಂಬಾ ಜಾಸ್ತಿ. ನಾವು ಪ್ರೀತಿಸೋರಿಗೆ ಎಷ್ಟು ಸಮಯ ಕೊಟ್ಟರು ಅದು ಕಮ್ಮಿ ಅಂತಾನೆ ಅನಿಸ್ತಾ ಇರುತ್ತೆ. ಒಂದು ಗಿಡ ಗಟ್ಟಿಯಾಗಿ ನಿಲ್ಲೋವರೆಗೂ ನಾವು ಅದಕ್ಕೆ ನೀರು ಎರಿತಾನೇ ಇರಬೇಕು. ಅದೇ ತರ ಪ್ರೀತಿ ಗಟ್ಟಿಯಾಗಿ ನಿಲ್ಲೋವರೆಗೂ ನಾವು ಅದಕ್ಕೆ ಸಮಯ ಕೊಡ್ತಾನೇ ಇರಬೇಕು. ಹಾಗಾದ್ರೆ ಪ್ರೀತಿಗೆ ನಾವು ಜಾಸ್ತಿ ಸಮಯ ಕೊಡಬೇಕು, ಫ್ರೆಂಡ್ಶಿಪ್ಗೆ ಆದಾಗ ಟೈಮ್ ಕೊಟ್ರೆ ಸಾಕಲ್ವಾ ಚಿಕ್ಕಪ್ಪ? ಅದನ್ನ ನೀ ನಿರ್ಧಾರ ಮಾಡ್ಬೇಕಂದ. ನೋಡು, ಸ್ವಾರ್ಥ ಇಲ್ದಿರೋ ನಿಜವಾದ ಸ್ನೇಹ ಸಿಗೋದು ಈ ಜಗತ್ತಿನಲ್ಲಿ ತುಂಬಾ ಅಪರೂಪ. ಹಾಗಾಗಿ ಸ್ನೇಹನು ಕೂಡ ಕಡ್ಗಣಿಸ್ಬಾರ್ದಪ್ಪ. ಬರ್ಲಾ? ಅಮಲ್ ಬೇಬಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಓ, ಕಾರ್ತಿಕ್ ಅವ್ರಾ? ಪಾಪ, ನನ್ ಫೋನು ನಿಮ್ ಹೆಸರೇ ಮರ್ತೋಗಿದೆ. ಚಿನ್ನದಂತ ಚಾನ್ಸ್ ಚಿನ್ನದ ಜೊತೆನೆ ಹೊಂಟಾಯ್ತು. ನಾನು ನಮ್ಮ ಮಗನೇ ಸಿಗೋ ಮಾಡ್ತೀನಿ ನಿನ್ಗೆ. ಆದ್ರೂ ನಾನೇನ್ ಮಾಡಕ್ಕಾಗತ್ ಬಿಡು.
ಸಾಲ ಕೇಳ್ಬೇಕಷ್ಟೆ. ಏನ್ ದಿವ್ಯಾ, ಸುಳ್ಳನ್ ಕಂತೇನೆ ಇಟ್ಕೊಂಡು ಓಡಾಡೋನು ಹತ್ರನೇ ಸುಳ್ಳು ಹೇಳ್ತೀಯಾ? ರೋಲ್ಡ್ ಗೋಲ್ಡ್ ರಿಂಗ? ಆ ರೋಲ್ಡ್ ಗೋಲ್ಡ್ ರಿಂಗ್ಗೆ ಈಗ ರೋಡಲ್ಲೇ ಹುಡುಕ್ತಿದ್ಯಾ? ಹುಡ್ಕೋ ಸಿಗೋವರೆಗೂ ಬಿಡ್ಬೇಡ. ಆಲ್ ದ ಬೆಸ್ಟ್. ಶಾನೆ ಟಾಪಗೌಳೆ ನಮ್ಮ ಹುಡುಗಿ ಶಾನೆ ಟಾಪಗೌಳೆ. ಓಹೋ, ಏನಕ್ಕ ಇದು? ಹಾ ಅಕ್ಕ, ಒಂದ್ ವಿಷಯ ಹೇಳ್ತೀನಿ, ಆದ್ರೆ ಬೇಜಾರ್ ಮಾಡ್ಕೋಬಾರ್ದು. ಹೇಳ. ಈಗ ವರ್ಷದಲ್ಲಿ 365 ದಿನ ಇದೆ ಅಲ್ವಾ? ಆ 365 ದಿನಾನು ದೇವ್ರ ಪೂಜೆನೇ ಮಾಡ್ತಾ ಇರ್ತೀಯಲ್ಲ, ನಿಂಗೇನ್ ಬೇಜಾರಾಗಲ್ವಾ ಅಂತ. ಊರ್ಮಿಳ, ದೇವ್ರ ಸೇವೆ ಬಗ್ಗೆ ಮಾತಾಡುವಾಗ ದೇವರ ಮಂತ್ರ ಸ್ತೋತ್ರ ಹೇಳಬೇಕೆ ಹೊರತು ಸುಮ್ನೆ ಏನೇನೋ ಗೊಣಗಬಾರ್ದು. ನಿನ್ ವಿಷಯ ಮಾತಾಡ್ತಾ ಇದ್ರೆ ಅದೊಂಥರ ದೇವ್ರ ಮಂತ್ರ ಹೇಳ್ದಾಗೆ ಅಕ್ಕ. ಯಾಕೆಂದ್ರೆ ನೀನೇ ಅಲ್ವಾ ನಮ್ಮ ಮನೆ ದೇವತೆ. ದೇವತೆನಾ? ಹೋಗೆ, ಏನೇನೋ ಮಾತಾಡ್ಬೇಡ. ಹ್ಞೂ ಅಕ್ಕ, ನೀನೇ ಯೋಚನೆ ಮಾಡು. 3 ಹೊತ್ತು ದೇವ್ರ ಮನೇಲಿ ಇರ್ತೀಯ, 3 ಹೊತ್ತು ದೇವ್ರ ವಿಷಯ ಮಾತಾಡ್ತಿರ್ತೀಯ, ಬಂದವ್ರಿಗೆ ಹೋದವ್ರಿಗೆಲ್ಲ ಬರೀ ದೇವ್ರ ಬಗ್ಗೆನೇ ಹೇಳ್ತಾ ಇರ್ತೀಯ. ಯಾವಾಗ್ಲೂ ದೇವ್ರ ಬಗ್ಗೆನೇ ಯೋಚನೆ ಮಾಡೋರು ಒಂಥರ ದೇವತೆ ಇದ್ದ ಹಾಕ್ತಾನೆ. ಅದಕ್ಕೆ ನೀನಿವನೇ ದೇವತೆ ಅಂತ ಹೇಳಿದ್ದು. ಹಾಗೇನಲ್ವೇ, ಇವತ್ತು ಪಂಚಾಂಗದಲ್ಲಿ ಶುಭ ದಿನ. ನಮ್ಮ ಅತ್ತೆಯವರಿದ್ದಾಗ ಈ ದಿನ ಮನೆ ದೇವ್ರ ಪೂಜೆ ಮಾಡಿ ತುಳಸಿ ಪೂಜೆನೂ ಮಾಡ್ಬೇಕು ಅಂತ ಹೇಳೋರು. ಅದೇ ಅಕ್ಕ, ಆ ಪೂಜೆನ ಯಾಕೆ ಮಾಡೋರು? ಅದಕ್ಕೊಂದು ಕಾರಣ ಇಲ್ವಾ? ನೀನು ಊಟ ಮಾಡ್ತೀಯಲ್ವೇನೆ, ಅದಕ್ಕೆ ಕಾರಣ ಏನು? ಹಾ, ಹಂಗಂದ್ರೆ ಊಟ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಾ ಇದೀಯಾ? ಹೌದು. ಅಲ್ಲ ಅಕ್ಕ, ಬದುಕಬೇಕು ಅಂದ್ರೆ, ನಂತರ ಆರೋಗ್ಯವಾಗಿರ್ಬೇಕು ಅಂದ್ರೆ ಊಟ ಮಾಡ್ಲೇಬೇಕು. ಹೌದು ತಾನೆ? ಹಾಗೇನೆ ಮನಸ್ಸು ಶಾಂತಿಯಿಂದ ಇರ್ಬೇಕು ಅಂದ್ರೆ, ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ಪೂಜೆ ಮಾಡ್ಬೇಕು. ನಾವು ಪೂಜೆ ಮಂತ್ರ ಅಂತ ಮಾಡ್ತೀವಿ, ಈಗಿನ ಕಾಲದವರು ಮೆಡಿಟೇಷನ್ ಅಂತ ಮಾಡ್ತೀವಿ. ನೋಡೆ, ಹಳೆ ಕಾಲದವರು ಯಾವುದನ್ನು ಕಾರಣ ಇಲ್ಲದೆ ಮಾಡೇ ಇಲ್ಲ. ಬಿಡು, ನಮಗ್ ಕಾರಣ ಗೊತ್ತಿದೆಯೋ ಗೊತ್ತಿಲ್ವೋ, ಆದ್ರೆ ಶಾಸ್ತ್ರ ಸಂಪ್ರದಾಯನ ಮಾತ್ರ ಯಾವತ್ತೂ ಮರಿಬಾರ್ದು. ಆದ್ರೆ ಅಕ್ಕ, ಈ ನಮ್ಮ ಹಳೆ ಕಾಲದವರು ಆ ಕಾರಣ ಹೇಳಿಲ್ವಲ್ಲ, ಅದಕ್ಕೆ ಈಗಿನ ಕಾಲದವು ಈ ಶಾಸ್ತ್ರದಲ್ಲೆಲ್ಲ ಹುರುಳಿಲ್ಲ ಅಂತ ನಮ್ಮ ಶಾಸ್ತ್ರ ಸಂಪ್ರದಾಯನೆಲ್ಲ ಮರ್ತ್ಕೊಂಡು ಕೂತಿದಾವೆ. ಅದೇ ತಪ್ಪು ಕಣೆ. ಹಳೆ ಕಾಲದವರು ಮಡಿ ಮೈಲ್ಗೆ ಅಂತ ಹೇಳ್ತಿರೋದನ್ನೇ ಈಗಿನ ಕಾಲದವರು ಸ್ಯಾನಿಟೈಸರು, ಮಾಸ್ಕು, ಹ್ಯಾಂಡ್ ವಾಶು ಅಂತ ಮಾಡ್ತಿದ್ದಾರೆ. ನಮ್ ಜನ ಭಕ್ತಿಯಿಂದ ಹೇಳಿದ್ರೆ ಕೇಳಲ್ಲ ಕಣೆ, ಭಯ ಬಂದ್ರೇನೆ ಕೇಳೋದು. ಹಳೆ ಕಾಲದವರು ಮಡಿಯಿಂದ ಒಳ್ಳೆ ಊಟ ಮಾಡಿ ಅಂತ ಹೇಳ್ತಿದ್ರು. ಈಗ ಡಾಕ್ಟ್ರು ಅದನ್ನೇ ಹೇಳ್ತಿದ್ದಾರೆ. ಶಾಸ್ತ್ರ ಅಂದ್ರೂ ಸೈನ್ಸೇ ಕಣೆ, ಆದ್ರೆ ನಮ್ ಜನಕ್ಕೆ ಶಾಸ್ತ್ರ ಅಂದ್ರೆ ತಾತ್ಸಾರ. ಅದಕ್ಕೆ ದೇವರ ಹೆಸರಲ್ಲಿ ಭಯದ ನೆರಳಲ್ಲಿ ಹೇಳೋದು. ಗೊತ್ತಾಯ್ತು ತಾನೆ? ಸರಿ, ಹಾಗಾದ್ರೆ ಇದನ್ನ ತಗೋ, ತುಳಸಿ ಪೂಜೆ ಮಾಡ್ಬರೋಣ ಬಾ. ಮನೆಗೆ ನುಗ್ಗೋದಂತೆ, ಮನೇಲಿರೋ ವಸ್ತುಗಳನ್ನೆಲ್ಲ ಹಾಳು ಮಾಡೋದಂತೆ, ವಯಸ್ಸಾದವ್ರಿಗೆ ಧಮಕಿ ಹಾಕೋದಂತೆ. ಚಿಲ್ಲರೆ ಗಿಮಿಕ್ಕೆಲ್ಲ ಮಾಡ್ತಿದ್ರೆ ನಿನಗ್ ನೀನೇ ಓಲ್ಡ್ ಮಾಡೆಲ್ ಆಚಾರ ಮಾಡ್ಕೊಂಡಂಗಾಗಲ್ಲ. ಯಾರೋ ಪಾಪಿಗಳು ನಮ್ಮೆಲ್ಲರ ಮನೆಗಳನ್ನ ಕಿತ್ಕೊಳಕ್ ಬಂದಿದ್ರಮ್ಮ. ಬರೀ ಪಾಪಿಗಳಲ್ಲ ಅಣ್ಣ, ಪರಮ ಪಾಪಿಗಳು. ಮೇಡಮ್, ರೆಡ್ಡಿ ಲೇಔಟ್ ಅಪ್ರೂವ್ ಆಗಿದೆ.
ನಿನ್ ಹೆಸರು ಸ್ವಲ್ಪ ಉದ್ದನೇ ಇದೆ, ಆಳ ಸ್ವಲ್ಪ ಜಾಸ್ತಿನೇ ತೋರ್ಸು. ಇನ್ನೊಂದು ವಾರದಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಹೆಸರು ನೆನ್ಪಿರ್ಲಿ, ಸತ್ಯ. ಹಾಗೆ ಪಾರ್ಟಿ ಫಂಡ್ ಅಂತ ಮಠದಲ್ಲಿರೋ ಅಕೌಂಟು ಕಣ್ ಮುಚ್ಚಿದ್ರೆ ಕಣ್ ತೆಗೆದ್ರೆ ಬರೀ ಅವಳೇ ಕಾಣ್ತಾಳೆ. ನಡು ಬೀದಿನಲ್ಲಿ ನಿಂತು ಎಲ್ರೆದ್ರಿಗೂ ನನ್ನನ್ನೇ ಹೆದರಿಸೋ ಧೈರ್ಯ ಮಾಡಿದಾಳೆ ಅಂದ್ರೆ ನಡು ಬೀದಿಲೇ ಆ ಸತ್ಯನ್ ಹೆಣ ಅನಾಥವಾಗಿ ಬೀಳ್ಬೇಕು. ಅದನ್ನ ನೋಡಿದ್ಮೇಲೆ ನನಗೆ ಸಮಾಧಾನ ಆಗೋದು. ಅಂತೂ ಬಾಲ ಅವ್ರ ವಿಷಯ ನಮ್ದ ಅನ್ನು. ಕೆಲವ್ರು ಹಾಗೇನೆ ಸುಹಾಸ್, ಕಣ್ಣಾರೆ ನೋಡೋವರೆಗೂ ಕಣ್ ಹಿಂದೆ ನಡೆಯೋ ಯಾವ ಮೋಸನೂ ನಂಬೋದಿಲ್ಲ. ಆದ್ರೆ ಅತ್ತೆ ಇದಾರಲ್ಲ, ಐ ಮೀನ್ ಟು ಸೇ, ನಿಮ್ಮ ಅಮ್ಮನ ರಿಯಾಕ್ಷನ್ ಏನು ಅಂತಾನೆ ನಂಗೆ ಅರ್ಥ ಆಗಲ್ಲ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಯಾವಾಗ ನೋಡಿದಾಗ. ನಮ್ಮಮ್ಮ ಹಾಗೇನೆ, ಮನ್ಸಲ್ ಬೆಂಕಿ ಇದ್ರೂ ನೋಡಕ್ಕೆ ಬೆಣ್ಣೆ ತರಾನೇ ಇರ್ತಾರೆ. ಆದ್ರೆ ಆ ಬೆಂಕಿ ಬೆಣ್ಣೆನ ಕರಗಿಸದೆ ಸುಮ್ನೆ ಬಿಡತ್ತಾ? ಅಂದ್ರೆ ಆದಷ್ಟು ಬೇಗ ತುಪ್ಪದ ಊಟ ಇದೆ ಅನ್ನು. ಊರ್ಮಿಳಾ, ತುಳಸಿ ಪೂಜೆ ಮಾಡೋದ್ರಿಂದ ಎಲ್ಲ ಗೊತ್ತು. ತುಳಸಿ ಆರೋಗ್ಯಕ್ಕೆ ಒಳ್ಳೇದು. ತುಳಸಿ ಗಿಡನ ಮನೆ ಮುಂದೆ ನೆಟ್ರೆ ಯಾವ ಕ್ರಿಮಿಕೀಟನೂ ಬರಲ್ಲ. ಅದಕ್ಕೆ ಜಾಸ್ತಿ ತುಳಸಿ ಗಿಡ ನೆಡ್ಬೇಕು. ಆಮೇಲೆ ಅದನ್ನ ದೇವ್ರು ಅಂತ ಪೂಜೆ ಮಾಡ್ಬೇಕು. ಪರವಾಗಿಲ್ವೇ, ದೇವ್ರು ನಿನ್ಗೆ ಒಳ್ಳೆ ಜ್ಞಾನನೇ ಕೊಟ್ಟಿದ್ದಾನೆ. ಅಕ್ಕ, ಆ ದೇವ್ರಲ್ಲ, ತಾವುಗಳು. ಹಾಕಿ ನೋಡಿ ಪೂಜೆ. ಈ ಅಮೂಲ್ ಬೇಬಿ ಮನೆ ಒಳಗೆ ಇದ್ದಾನೆ ಅನ್ಸುತ್ತೆ. ಆದ್ರೆ ಈಗ ಅವನನ್ನ ಹೇಗೆ ಆಚೆ ಕರೆಯೋದು? ಇವ್ನ್ ಕಿವಿಲೇನ್ ಹತ್ತಿ ಇಟ್ಕೊಂಡಿದ್ದಾನ? ಮಾಡ್ತೀನಿ.